KGF ನೋಡಿದಾಗ ನಿಮ್ಗೆ ಏನು ಅನ್ಸೋ ಸರ್ ಪರ್ಸನಲ್ ಆಗಿ? ಇಲ್ಲ ನಾವು ಫಸ್ಟ್ ಅವಾಗ ವೆಸ್ಟರ್ನ್ ಹೋಟೆಲ್ ಇರಬೇಕಾದ್ರೆ ನನಗೆ ಒಂದು ಕ್ಯೂರಿಯಾಸಿಟಿ. ನಾನು ಅಂದೆ ನಿಮ್ದು ಯಾವುದೋ ಒಂದು ತುರ್ಕ ಗಿಣಕಿನ ತೋರ್ಸಪ್ಪ ಅಂತ ಅಂದ್ಬಿಟ್ಟು, ಸರಿ ಆಯಿತು ನೋಡ್ತೀಯಾ ಅಂತ ಅಂದ್ಬಿಟ್ಟು ಅವರೊಂದು ಶೋ ರೀಲ್ ಮಾಡಿದರು. KGF ಫಸ್ಟ್ KGF ಹೇಳ್ತಾ ಇರೋದು, ಫಸ್ಟ್ ಅದು ಶೋ ರೀಲ್ ಮಾಡಿದ್ರು. ನಾನು ನಿಜ ನಾನು ಎಕ್ಸೈಟ್ ಆಗ್ಬಿಟ್ಟೆ. ಅಂದರೆ ಅವಾಗಿನ ಟೈಮು ಆವಾಗ ನೋಡಿದಾಗ ಹಾಲಿವುಡ್ಗಿನ್ನೂ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ ಆಗಲಿ ನಾವುಗಳಾಗಲಿ ಯಾವುದನ್ನು ಕಮ್ಮಿ ಇಲ್ಲ. ಆ ರೀತಿ ನೀನು ನಿಜವೂ ಹೇಳ್ತೀನಿ, ನೀನು ಪ್ರೂವ್ ಮಾಡಿದೆ ಬಿಡುಚಿನ. ನಾನು ಒಂದೇ ಮಾತಂದೆ ಅಷ್ಟೇ, ನೀನು ನಿಜವೂ ಹೇಳ್ತೀನಿ, ಪ್ರಶಾಂತಿನವರಾಗಲಿ ಭುವನ್ ಆಗಲಿ ನೀನಾಗಲಿ ನಿಜವೂ ಆ KGF ಅನ್ನೋ ಸಿನಿಮಾನ ನೀವು ಬೇರೆ ರೀತಿಯಲ್ಲೇ ಪ್ರೆಸೆಂಟೇಷನ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಫಸ್ಟು ನಾನು ಅದನ್ನ ರೀಲ್ನ ನೋಡಿದಾಗ ಫಸ್ಟ್ ಅವ್ರಿಗೆ ಹೇಳಿದ್ದು ಆ ಮಾತು. ಸರ್ ಹಾಗಾದ್ರೆ ನಿಮ್ದು ಯಶ್ ಸರ್ ಅವರ ಕಾಂಬಿನೇಷನ್ ನೇಮ್ಸ್ ಬಂದೇ ಬರುತ್ತೆ. ಅದು ನಿಜವೂ ಯಶ್ಗೆ ಕೇಳಬೇಕು. ಯಾಕೆಂತಂದರೆ ಇವಾಗ ಯಶ್ ಮಾಡ್ತಿರೋದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ಸ್ಗಳು ಮಾಡ್ತಿರೋದು. ಸೊ ಆ್ಯಕ್ಚುಲಿ ಮೈ ನೇಮ್ಸ್ ಕೇಳಿದಾಗ ಒಂದು ನಮ್ಮ ನೇಟಿವಿಟಿ ಇದೆ. ಅದಾದಮೇಲೆ ವೆರಿ ಕಾಮಿಡಿ, ಅದು ಕಾಮಿಕ್. ಅದು ಆ್ಯಕ್ಚುಲಿ ಯಶ್ಗೆ ಮೈ ನೇಮ್ಸ್ ಕೇಳೋದಕ್ಕೆ ಸಖತ್ ಇಷ್ಟ, ತುಂಬ ಇಷ್ಟ. ಅಂದರೆ ಅವ್ನು ಗೊತ್ತಲ್ಲ ಆ ನೇಟಿವಿಟಿ ಬಂದಿರೋದು ಹುಡುಗ ಅಲ್ವಾ. ಸೊ ಅದನ್ನು ಸಖತ್ ಇದನ್ನ ಕಥೆನ ಎಂಜಾಯ್ ಮಾಡ್ತಾರೆ. ನಾವು ಈ ಮೈ ನೇಮ್ಸ್ ಕೇಳಿದಾಗ ಕಥೆ ಮಾಡ್ಬೇಕಾದ್ರೆ ಅಷ್ಟೇ ಎಲ್ಲದಕ್ಕೂ ಕುತ್ಕೊಂತಿದ್ದೆ. ಆ ಡೈಲಾಗ್ಸಿಂದ ಇಡ್ಬೋದು, ಸಾಂಗ್ಸಿಂದ ಇಡ್ಬೋದು, ಪ್ರತಿ ಸೀನ್ಗಳ ಒಂದು ಆ ಸ್ಕ್ರೀನ್ ಪ್ಲೇ ಕುತ್ಕೋಬೋದು, ಎಲ್ಲಾನು ಕುತ್ಕೊಂಡು ಈಸ್ ಎಂಜಾಯ್ ಮಾಡ್ತಿದ್ದೆ. ಅದನ್ನ ಆ ಸ್ಕ್ರಿಪ್ಟನ್ನ ಎಂಜಾಯ್ ಮಾಡ್ತಿದ್ದೆ. ನಾವು ಆಲ್ರೆಡಿ ಒಂದು 20-21 ಡೇಸ್ ನಾವು ಶೂಟ್ ಮಾಡಿದ್ವಿ. ನಾನು ಹೋಗಿ ನೆಕ್ಸ್ಟ್ ದುಬೈನಲ್ಲಿ ಒಂದು 60 to 75 ಡೇಸ್ ನಾವು ಅಲ್ಲೇ ಶೂಟ್ ಮಾಡಬೇಕಾಗಿದ್ದು. ಅದು ಅಂದರೆ ಆ ಕಥೆನ ಆ ರೀತಿ ಹೋಗುತ್ತದು. ಹೋಗಿ ನಾನು ಫುಲ್ ಎಲ್ಲ ಲೊಕೇಶನ್ಸ್ ಎಲ್ಲ ನೋಡಿಕೊಂಡು ಬಂದಾದ್ಮೇಲೆ ಡಿಸ್ಕಸ್ ಎಲ್ಲ ಆದಮೇಲೆ ನೆಕ್ಸ್ಟು ಶೂಟ್ ಹೋಗ್ಬೇಕು ಅಂದಾಗ KGF 2 ರಿಲೀಸ್ ಆಗಿದ್ದು. ಸೊ KGF 2 ಆ ಮಟ್ಟಕ್ಕೆ ಎತ್ಕೊಂತಲ್ವಾ, ಆ ಮಟ್ಟಕ್ಕೆ ಹೋದಾಗ ಸರಿ ಸದ್ಯಕ್ಕೆ ಇವಾಗ ಇದನ್ನು ಮಾಡೋದು ಬೇಡ, ನೆಕ್ಸ್ಟ್ ಫ್ಯೂಚರ್ ಅದನ್ನು ಮಾಡೋಣ. ಸೊ ಇವಾಗ ಇರೋವಂತಹ ಬೇರೆ ಇದರಲ್ಲಿ ಜರ್ನಿ ಮಾಡ್ತಾ ಇರೋದ್ರಿಂದ ಇದನ್ನು ಸದ್ಯಕ್ಕೆ ನಿಲ್ಲಿಸಿದ್ದಾನೆ. ಮುಂದಕ್ಕಂತ 100% ಅವ್ರು ಅದಕ್ಕೆ ಫೇವ್ರೆಟ್ ಆದ ಸಿನಿಮಾ 100% ಮಾಡ್ತಾರೆ.